ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದು ನೈಸ್ ಕರ್ಮಕಾಂಡ ಕಳೆದ ಸಾಕಷ್ಟು ವರ್ಷಗಳಿಂದ ಇದೆ. ಇನ್ನು ಬೆಂಗಳೂರಲ್ಲಿ ಕೋಆಪರೇಟಿವ್ ಸೊಸೈಟಿಯ ಒಂದು ಕರ್ಮಕಾಂಡ ಬಯಲಾಗ್ತಾ ಇದೆ. ಮತ್ತೊಂದು ಕೋಆಪರೇಟಿವ್ ಸೊಸೈಟಿಯ ಕರ್ಮಕಾಂಡ ಇದು. ಸಾಲ ಮಂಜೂರಾತಿಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ಆಗಿದೆ ಅನ್ನೋ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಮತ್ತೊಂದು ಕೋಆಪರೇಟಿವ್ ಸೊಸೈಟಿಯ ಕರ್ಮಕಾಂಡ ಇದು. ಸಾಲ ಮಂಜೂರಾತಿಯಲ್ಲಿ ಒಂದು ಅಕ್ರಮ ನಡೆದಿದೆ ಅನ್ನೋ ಒಂದು ಸುಳಿವು ಆರೋಪ ಕೇಳಿಬರ್ತಾ ಇದೆ. ಈ ಒಂದು ಅಕ್ರಮದ ಬಗ್ಗೆ ಮಾತನಾಡ್ತಿರ್ತಕ್ಕಂಥ ಯಾರಪ್ಪ ಅಂದ್ರೆ ಸ್ವತಃ ಈ ಒಂದು ಕೋಆಪರೇಟಿವ್ ಬ್ಯಾಂಕ್ನ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರೇ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಕೋಆಪರೇಟಿವ್ ಸೊಸೈಟಿಯ ಹೆಸರು ಸುರಭಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ. ಸುರಭಿ ಕೋಆಪರೇಟಿವ್ ಸೊಸೈಟಿಯ ಈ ಒಂದು ಸೊಸೈಟಿಯಲ್ಲಿ ಡಿಫಾಲ್ಟ್ ಆದವ್ರಿಗೆ ಕೋಟಿ ಸಾಲವನ್ನು ಮತ್ತೆ ಕೊಟ್ಟಿದೆ ಅನ್ನೋ ಒಂದು ಆರೋಪ. ಸ್ವತಃ ನಿರ್ದೇಶಕರೇ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. 5-6 ಕೋಟಿಗೂ ಅಧಿಕ ಅಕ್ರಮ ಆಗಿದೆ. ಸುರಭಿ ಕೋಆಪರೇಟಿವ್ ಸೊಸೈಟಿಯಲ್ಲಿ 5-6 ಕೋಟಿಗೂ ಹೆಚ್ಚು ಅಕ್ರಮ ಆಗಿದೆ. ಅದು ಒಂದೇ ಸಂಸ್ಥೆಗೆ ಪದೇ ಸಾಲ ಕೊಟ್ಟಿರೋದ್ರಿಂದ ಅನ್ನೋದು ಇವರ ಆರೋಪ. ಹಾಗಿದ್ರೆ ಏನು ಆರೋಪ? ಯಾವ ಸಂಸ್ಥೆಗೆ ಈ ರೀತಿಯಾಗಿ ಸಾಲವನ್ನು ಕೊಟ್ಟಿದ್ದಾರೆ? ಈ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ಯಾರು? ಸಹಕಾರ ಇಲಾಖೆ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಕೈಗೊಂಡಿದೆ ನೋಡೋಣ ನಮ್ಮ ಸ್ಕ್ರೀನ್ ಮೇಲೆ. ಸುರಭಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ. ಇಲ್ಲಿ ಅಕ್ರಮ ಆಗಿದೆ ಅನ್ನೋ ಒಂದು ಆರೋಪ. ಕತ್ರಿಗುಪ್ಪೆಯಲ್ಲಿರ್ತಕ್ಕಂಥ ಸುರಭಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅಕ್ರಮ ಆಗಿದೆ. ಸಾಲ ಮಂಜೂರಾತಿಯ ವಿವರಗಳನ್ನ ಬೋರ್ಡ್ ಸಭೆಯಲ್ಲಿ ಮಂಡಿಸಿಲ್ಲ ಅನ್ನೋ ಒಂದು ಆಕ್ಷೇಪ ಇದೆ. ಈ ಸುರಭಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರಾಗಿರ್ತಕ್ಕಂಥ ಟಿ.ಕೆ. ತಿಮ್ಮರಾಜ ಶೆಟ್ಟಿ ಈ ಒಂದು ಆರೋಪವನ್ನು ಮಾಡಿದ್ದಾರೆ. ಬರೀ ಆರೋಪ ಮಾಡ್ತಾ ಇಲ್ಲ. ಈ ತಿಮ್ಮರಾಜು ಶೆಟ್ಟಿ ಅವರು ಸಹಕಾರ ಇಲಾಖೆಗೆ ಲಿಖಿತ ದೂರನ್ನ ಕೊಟ್ಟಿದ್ದಾರೆ. ಯಾರು? ತಿಮ್ಮರಾಜ್ ಶೆಟ್ಟಿ. ಈ ತಿಮ್ಮರಾಜ್ ಶೆಟ್ಟಿ ಸುರಭಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರು ಕೂಡ ಹೌದು, ಒನ್ ಆಫ್ ದ ಡೈರೆಕ್ಟರ್. ಅವರೇ ಈ ಒಂದು ಆರೋಪವನ್ನು ಮಾಡಿ ಈಗ ಸಹಕಾರ ಇಲಾಖೆಗೆ ಲಿಖಿತ ದೂರನ್ನ ಕೊಟ್ಟಿದ್ದಾರೆ. ಭೂಮಿಕಾ ಎಂಟರ್ಪ್ರೈಸಸ್ಗೆ ಹೆಚ್ಚುವರಿಯಾಗಿ 4.5 ಕೋಟಿ ಸಾಲವನ್ನು ಮಂಜೂರಾತಿ ಮಾಡಲಾಗಿದೆ. ಆದರೆ ಭೂಮಿಕಾ ಎಂಟರ್ಪ್ರೈಸಸ್ ಡಿಫಾಲ್ಟ್ ಆಗಿತ್ತು. ಹಿಂದೆ ಇದೇ ಭೂಮಿಕಾ ಎಂಟರ್ಪ್ರೈಸಸ್ಗೆ 3 ಕೋಟಿ ಸಾಲವನ್ನು ಕೊಟ್ಟಿತ್ತು ಸುರಭಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ. ಆದರೆ ಈ ಒಂದು ಭೂಮಿಕಾ ಎಂಟರ್ಪ್ರೈಸಸ್ ಸಾಲವನ್ನು ಮರುಪಾವತಿ ಮಾಡಿರಲಿಲ್ಲ, ಬಡ್ಡಿ ದರ ಕೂಡ ಕೊಟ್ಟಿರಲಿಲ್ಲ. ಭೂಮಿಕಾ ಎಂಟರ್ಪ್ರೈಸಸ್ ಮಾಲೀಕ ಟಿ. ಚಂದ್ರಶೇಖರ್ಗೆ ಈಗ 2ನೇ ಬಾರಿಗೆ ಮತ್ತೆ ಸಾಲ ಕಟ್ಟದೇ ಇದ್ರೂ ಕೂಡ ಮತ್ತೆ ಸಾಲ ಕೊಟ್ಟಿದ್ದಾರೆ. ಇದು ಹೇಗೆ ಸಾಧ್ಯ? ಸಾಲವನ್ನು ಮರುಪಾವತಿ ಮಾಡದೇ ಇದ್ರು ಹೇಗೆ ಸಾಲ ಕೊಡ್ತೀರಾ ಮತ್ತೆ ಇನ್ನೊಮ್ಮೆ ಅನ್ನೋದು ಇವರ ಪ್ರಶ್ನೆ. ಈ ಹಿಂದೆ ಸಂಸ್ಥೆಗೆ 3 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿತ್ತು. ಯಾರು? ಸುರಭಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇದೆ, ಇದು ಭೂಮಿಕಾ ಎಂಟರ್ಪ್ರೈಸಸ್ ಸಂಸ್ಥೆಗೆ 3 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿತ್ತು. 1.5 ಕೋಟಿ ಹೆಚ್ಚು ಮತ್ತೆ ಸಾಲವನ್ನು ನೀಡಲಾಗಿತ್ತು. ಇಷ್ಟೆಲ್ಲ ಆದರೂ ಕೂಡ ಅಸಲು ಕಟ್ಟಿಲ್ಲ, ಬಡ್ಡಿ ಕೂಡ ಕಟ್ಟಿಲ್ಲ. ಹೀಗಾಗಿ ಡಿಫಾಲ್ಟ್ ಆಗಿತ್ತು ಭೂಮಿಕಾ ಎಂಟರ್ಪ್ರೈಸಸ್ ಸಂಸ್ಥೆ. ಈಗ ಮತ್ತೆ ಅದೇ 2018ರಲ್ಲಿ ಭೂಮಿಕಾ ಎಂಟರ್ಪ್ರೈಸಸ್ ಡಿಫಾಲ್ಟ್ ಆಗಿತ್ತು. ಈಗ ಮತ್ತೆ ಹಳೆ ಬಾಕಿಯನ್ನು ವಸೂಲಿ ಮಾಡದೆ ಕ್ರಮ ಕೈಗೊಳ್ಳೋ ಬದಲು ಆ ಸಂಸ್ಥೆಗೆ ಮತ್ತೆ ಈ 4.5 ಕೋಟಿ ರೂಪಾಯಿ ಸಾಲವನ್ನು ಕೊಡಲಾಗಿದೆ. ಹಿಂದೆ 17.5% ಬಡ್ಡಿ ಕೊಟ್ಟಿದ್ದು, ಬಟ್ ಈಗ 12%ಗೆ ಬಡ್ಡಿಯನ್ನು ಕೊಡಲಾಗಿದೆ. ಸಂಸ್ಥೆಗೆ 5.5% ಬಡ್ಡಿ ನಷ್ಟ ಆಗಿದೆ. ಸೊಸೈಟಿ ಮತ್ತು ಠೇವಣಿದಾರ ಹಿತದೃಷ್ಟಿಯಿಂದ ಬ್ಯಾಲೆನ್ಸ್
ಶೀಟನ್ನು ಮರು ಆಡಿಟ್ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಸೊ RBI ಮತ್ತು ಸಹಕಾರ ಇಲಾಖೆಯ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಈ ಒಂದು ಸಾಲವನ್ನು ನೀಡಲಾಗಿದೆ. ಸುಮಾರು 2500 ಜನ ಮೆಂಬರ್ಸ್ ಇದ್ದಾರೆ ಸುರಭಿ ಕೋಆಪರೇಟಿವ್ ಸೊಸೈಟಿಯಲ್ಲಿ. ವಾರ್ಷಿಕವಾಗಿ 150 ಕೋಟಿಗೂ ಅಧಿಕ ವ್ಯವಹಾರ ಆಗುತ್ತೆ. ಸೊ ಆದರೆ ಈಗ ಅಕ್ರಮ ಆಗಿದೆ ಅಂತ ಈ ಒಂದು ಆರೋಪವನ್ನು ಕೇಳಿ ಬರ್ತಾ ಇದೆ. ಅಟ್ ಪ್ರೆಸೆಂಟ್ ಪ್ರವೀಣ್ ಕುಮಾರ್ ಈ ಒಂದು ಸುರಭಿ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಆಗಿದ್ದಾರೆ. ಅವರು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಬಗ್ಗೆ ವೀರೇಶ್ ಅಂತ ಸಾಮಾಜಿಕ ಕಾರ್ಯಕರ್ತರು ಕೆಲವೊಂದಿಷ್ಟು ಮಾಹಿತಿಯನ್ನು ಹೊರ ಹಾಕಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ನೋಡೋಣ. ಈ ಸುರಭಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಇತ್ತೀಚೆಗೆ ಭಾಳಷ್ಟು ಆರ್ಥಿಕ ಹಗರಣಗಳಾಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಸಾಲ ಮಂಜೂರು ಮಾಡುವಲ್ಲಿ ಹಲವಾರು ಲೋಪದೋಷಗಳನ್ನು ನಡೆಸಿರ್ತಕ್ಕಂಥದ್ದು. ಒಂದೇ ಕಂಪನಿ ಒಬ್ಬರು ಈ ಡಿಫಾಲ್ಟರ್ ಆಗಿದ್ದಂಥವ್ರಿಗೇ ಮತ್ತೆ ಲೋನನ್ನು ಕೊಟ್ಟಿರ್ತಕ್ಕಂಥ ಕೆಲವು ಘಟನೆಗಳು ಬಂದಿರತಕ್ಕಂಥದ್ದು. ಈ ಬಗ್ಗೆ ಅಲ್ಲಿಯ ಈಗಿನ ಡೈರೆಕ್ಟರ್ ಒಬ್ಬರೇ ಕೂಡ ನೇರವಾದ ಆಪಾದನೆಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಾವು ಇದರಲ್ಲಿ. ಇವರು ಯಾರು ಚಂದ್ರಕುಮಾರ್ ಅಂತಕ್ಕಂಥವರು, ಅವರಿಗೆ ತಿಮ್ಮರಾಜ ಶೆಟ್ಟಿ ಅಂತಕ್ಕಂಥ ಅಲ್ಲಿಯ ಡೈರೆಕ್ಟರ್ ಒಂದು ಭಾಳ ಗುರುತರವಾದ ಆಪಾದನೆಯನ್ನು ಮಾಡಿರ್ತಕ್ಕಂಥದ್ದು. ಆಡಿಟ್ ರಿಪೋರ್ಟ್ಗಳಲ್ಲೂ ಕೂಡ ಸುಳ್ಳು ಆಡಿಟ್ ವರದಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿಯ ಚಾರ್ಟೆಡ್ ಅಕೌಂಟೆಂಟು ಕೂಡ ಅಲ್ಲಿಯ ಸಾಲವನ್ನು ಏನು NPA ಆಗಿರ್ತಕ್ಕಂಥ ಸಾಲ ಅಂದರೆ ವಸೂಲಾಗದ ಸಾಲವನ್ನು ಕೂಡ ಅವರ ಬ್ಯಾಲೆನ್ಸ್ ಶೀಟ್ನಲ್ಲಿ ಮತ್ತು ಆಡಿಟ್ ವರದಿಯಲ್ಲಿ ತೋರಿಸ್ದಲೇ ಸುಳ್ಳು ಆಡಿಟ್ ರಿಪೋರ್ಟನ್ನು ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಆರ್ಥಿಕ ನಷ್ಟ ಆಗಿದೆ ಅಂತಕ್ಕಂಥ ಒಂದು ಗುರುತರವಾದ ಆಪಾದನೆಯನ್ನು ಮಾಡಿದ್ದಾರೆ. ಸುಮಾರು 5 ಕೋಟಿ ರೂಪಾಯಿಗಳಂತಹ ಒಂದು ದೊಡ್ಡ ಹಗರಣ ನಡೆದಿದೆ ಅಂತಕ್ಕಂತಹ ಒಂದು ದೂರನ್ನು ಅಲ್ಲಿಯ ಡೈರೆಕ್ಟರ್ ಆಗಿದ್ದಂಥವರೇ ಕೂಡ ಇವತ್ತು ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್ ಡಿಪಾರ್ಟ್ಮೆಂಟ್ಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಹಿಂದೆ ನಿರ್ದೇಶಕರಾಗುವ 1.7 ಕೋಟಿ ಲಾಭವನ್ನು ಕೃತಕವಾಗಿ ಹೆಚ್ಚಿಸಿ ಅಲ್ಲಿಯ ಒಂದು ಇದನ್ನು ಬ್ಯಾಲೆನ್ಸ್ ಶೀಟನ್ನು ಕೂಡ ಮಾಡಿ